ರೈತರ ಆಕ್ರೋಶ, ಬರ ಪರಿಹಾರಕ್ಕೆ ಆಗ್ರಹಿಸಿ ಸಾವಿರಕ್ಕೂ ಅಧಿಕ ರೈತರಿಂದ ರಸ್ತೆ ರೋಕು. ನಮಸ್ಕಾರ, ನಾನು ಮಾಧವಿ ಲಾಕೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಬರ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತಾಳಿಕೋಟೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಾವಿರಕ್ಕೂ ಅಧಿಕ ರೈತರು ಬೃಹತ್ ರಸ್ತೆ ರೋಕು ನಡೆಸಿದರು. ಈ ವೇಳೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ರೋಕು ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ್, ಬರದಿಂದ ರೈತರು ತತ್ತರಿಸುತ್ತಿದ್ದರೂ ಸರ್ಕಾರ ಮಾತ್ರ ಕಂಡು ಕಾಣದಂತೆ ಕಾಲಹರಣ ಮಾಡುತ್ತಿದೆ. ರೈತರ ನೋವು ಮತ್ತು ಸಂಕಷ್ಟ ಸರ್ಕಾರಕ್ಕೆ ಕಾಣುತ್ತಿಲ್ಲ ಎಂದು ಆರೋಪಿಸಿದರು. ವಿಜಯಪುರ ಜಿಲ್ಲೆಯನ್ನು ಕೂಡಲೇ ಸಂಪೂರ್ಣ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು. ಸಂಕಷ್ಟದಲ್ಲಿರುವ ರೈತರ ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡಬೇಕು ಹಾಗೂ ಜಾನುವಾರುಗಳಿಗೆ ತುರ್ತು ಮತ್ತು ಶಾಶ್ವತವಾಗಿ ಮೇವು ಒದಗಿಸಿರುವ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಡೆದ ರಸ್ತೆ ರೋಕೋದಲ್ಲಿ ಬಸವನಗೌಡ ಇಡಿಯಾಪುರ, ಬಸವನಗೌಡ ವನಕ್ಯಾಳ್, ಸಾಹೇಬಗೌಡ, ವಾಸುದೇವ ಹೆಬಸೂರ್, ಸಿದ್ದುಗುಳ್ಳ, ಸಂಗನಗೌಡ ಹೆಗರೆಡ್ಡಿ, ಪ್ರಭುಗೌಡ ಬಿರಾದಾರ್ ಅಸ್ಕಿ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್, ತಾಳಿಕೋಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅಧಿಕೃತ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಡ್ಯಾಮ್ ನೀರು ಬಿಡಕ್ಕಾಗುವುದಿಲ್ಲ ಅಂತ ಹೇಳ್ಯಾರ. ಇದರ ಅರ್ಥ ಏನು? ಬರಗಾಲ ಅಂತ ತಾನೆ. ಮತ್ತು ಬರಗಾಲ ಅಂತ ಯಾಕೆ ಘೋಷಣೆ ಮಾಡ್ತಾ ಇಲ್ಲ? ಮೊದಲನೇ ಬೇಡಿಕೆ ಎಲ್ಲರೂ ಗಮನವಿಟ್ಟು ಕೇಳಿ ದಯಮಾಡಿ. ಅಲ್ಲಿ ಇಡೀ ಕರ್ನಾಟಕಾದ್ಯಂತ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಮೊದಲೇ ಬೇಡಿಕೆಯನ್ನು ಇಡೀ ರಾಜ್ಯಾದ್ಯಂತ ಮಂಡನೆ ಮಾಡ್ತಾ ಇದೆ. ಮೊದಲನೇ ಬೇಡಿಕೆ ಏನಪ್ಪಾ ಅಂದ್ರೆ, ಇಡೀ ಕರ್ನಾಟಕ ರಾಜ್ಯವನ್ನ ಬರಗಾಲ ರಾಜ್ಯ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥ ತಪ್ಪಾಳೆ ಸಾಂಗ್ ಗೌರವ ಮಾಡಬೇಕು. ಬೇಡಿಕೆ ರೈತನ ಪ್ರತಿ ಎಕರೆ ಜಮೀನಿಗೆ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಮುಂದಿನ ವರ್ಷ ರೈತನಿಗೆ ಬೆಳೆ ಇಲ್ಲ. ಪ್ರತಿ ಎಕರೆಗೆ 50,000 ರೂಪಾಯಿಯನ್ನು ಪರಿಹಾರವಾಗಿ ಘೋಷಣೆ ಮಾಡಬೇಕು. ಅದರಲ್ಲಿ ಮೊದಲನೇ ಕಂತು ಏನು 13ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು
ಕರ್ನಾಟಕ ರಾಜ್ಯದ 79 ಲಕ್ಷ ರೈತರ ಅಕೌಂಟ್ಗಳಿಗೆ ನೇರವಾಗಿ 25,000 ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ನೀಡತಕ್ಕಂಥ ಬಿಡುಗಡೆ ಮಾಡಬೇಕು ಅಂದ್ರೆ ನಮ್ಮ ರೈತ ಹತ್ತಿ ಬಿತ್ತಾಕ, ಮೆಕ್ಕೆಜೋಳ ಬಿತ್ತಾಕ, ತೊಗರಿ ಬಿತ್ತಾಕ, ಸೂರ್ಪಾನ ಬಿತ್ತಾಕ, ಬೀಜ ಗೊಬ್ಬರ ಬೆಳೆ 25,000 ರೂಪಾಯಿ ಎಕರೆ ಕನಿಷ್ಠ ಖರ್ಚಾಗೈತೋ ಇಲ್ವೋ? ಎಲ್ಲ ಒಂದ್ಸರಿ ಜೋರಾಗಿ ಹೇಳ್ರೆ ಖರ್ಚಾಗೈತೋ ಇಲ್ವೋ? 25,000 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಆಗೈತೆ. ಕನಿಷ್ಠ 25,000 ರೂಪಾಯಿಗಳನ್ನು ಕೂಡಲೇ ರೈತರ ಅಕೌಂಟ್ಗೆ ನೇರವಾಗಿ ಸರ್ಕಾರ ಬಿಡುಗಡೆ ಮಾಡಬೇಕು. ನಂತರನೇ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಹೋಗಿ ಭಾಷಣ ಮಾಡಬೇಕು. ಇಲ್ಲದೆ ಹೋದ್ರೆ ಭಾರತೀಯ ಜನತಾ ಪಕ್ಷ ನಿಮಗೆ ಒಳಗಡೆ ಮಾತಾಡಕ್ ಬಿಡೋದಿಲ್ಲ. ಒಳಪಟ್ಟು ಹಿಡಿದು ಸರ್ಕಾರವನ್ನು ಕೇಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತ. ರೈತರು ಬೀಜ ಗೊಬ್ಬರ ಹಾಕಬೇಕಾಗಿತ್ತು. ಸೊಸೈಟಿ ಒಳಗೆ ಸಾಲ ಮಾಡ್ಯಾರ, ಮಾಡಿರಲ್ಲ? ಸಾಹುಕಾರಗಳ ಹತ್ರ 2 ಬಡ್ಡಿ 3 ಬಡ್ಡಿ ಸಾಲ ತಗೊಂಡ್ಬಂದಿರಿ. ಸಾಲ ಕಟ್ಲಿಕ್ಕೆ ಸಾಧ್ಯ ಇಲ್ಲ, ರೈತ ಕಟ್ಲಿಕ್ಕೆ ಸಾಧ್ಯ ಇದೆಯಾ? ಆಮೇಲೆ ಮತ್ತೆ ಏನಾದ್ರೂ ಸ್ವಲ್ಪ ಬೆಳಿ ಏನಾದ್ರೂ ಮಳೆ ಬಂದ್ರೆ ಮುಂಗಾರು ಬಿತ್ತಬೇಕು ಅಂತ ತಯಾರಿ ನಡೆಸನ್ ರೈತ, ಹೌದಲ್ಲ? ನಡೆಸಿರಲ್ಲ? ಈ ಸಂದರ್ಭದಲ್ಲಿ ರೈತನಿಗೆ ಮತ್ತೆ ಬಿತ್ತಬೇಕಂದ್ರೆ ಎಕರೆಗೆ 25,000 ರೂಪಾಯಿ ಬೇಕೋ ಬೇಡಪ್ಪ? ಅದಕ್ಕೆ 25,000 ರೂಪಾಯಿ ಕೂಡಲೇ ಕೊಡ್ರಿ ಅಂತ ಕೇಳಿತ್ತು. ಉಳಿದು 25,000 ಆಮೇಲೆ ಕೊಡ್ರಿ. ಈಗ 25,000 ತಕ್ಷಣ ಬಿಡುಗಡೆ ಮಾಡಿದ್ರು. ಹಿಂಗಾರಿ ಬೆಳಿಲಿಕ್ಕೆ ಮುಂಗಾರು ಬೆಳೆ ನಾಶ ಆಗಿದೆ, ಹಿಂಗಾರಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಆ ಮಳೆರಾಯ ಏನಾದರೂ ಆಶೀರ್ವಾದ ಮಾಡಿದ್ರು, ಇಲ್ಲದೆ ಹೋದ್ರೆ ಮತ್ತೆ ಅದೇ ಗತಿ. ಅದಕ್ಕೆ 25,000 ರೂಪಾಯಿ ಕೂಡಲೇ ರೈತನ ಅಕೌಂಟ್ಗೆ ಹಾಕಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅದು ಸರಿ ಇರೋದಾದ್ರೆ ಒಂದ್ಸಾರಿ ಟವಲ್ ಬೀಸಿ ಜೋರಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಇನ್ನು 3ನೇದು ರೈತರ ಸಾಲ ಕಟ್ಟಲಿಕ್ಕೆ ರೈತನಿಂದ ಸಾಧ್ಯ ಇಲ್ಲ. ರೈತನ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಬಹಳ ಪ್ರಮುಖವಾದಂಥ ಬೇಡಿಕೆಯನ್ನು ಭಾರತೀಯ ಜನತಾ ಪಕ್ಷ ರೈತ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಈ ಸರ್ಕಾರದ ಜೊತೆ ಬರಲಿಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಈ ರಾಜ್ಯದಲ್ಲಿ. ಒಂದು ಸಾರಿ ರೈತನನ್ನ ಸಾಲ ಮುಕ್ತನಾಗಿ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ರೈತನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ರೈತನ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಒಂದ್ಸಾರಿ ಜೋರಾದ ಚಪ್ಪಾಳೆ ಬರಲಿ. ಮತ್ತೆ ಬೇಡಿಕೆ ಇದು ಬರೀ ತಾಳಿಕೋಟೆ ಮುದ್ದೆ ಸೀಮಿತವಾಗಿಲ್ಲ, ಇಡೀ ರಾಜ್ಯದಲ್ಲಿ ಈ ಬೇಡಿಕೆ ನಡೀತಾ ಇದೆ ರೈತರ ಪರವಾಗಿ. ರೈತನ ಪರವಾಗಿ ಸರ್ಕಾರವೇ ತನ್ನ ಅಕೌಂಟಿಂದ ರೈತರ ಬೆಳೆಗಳ ಇನ್ಶೂರೆನ್ಸ್ ಹಣವನ್ನ ಕಟ್ಟಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಿದ್ದೀವಿ. ಜೊತೆಗೆ ಆ ಡೇಟ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಕೊನೆಯದಾಗಿ ಜಾನುವಾರುಗಳಿಗೆ ರೈತನ ಏನು ನಿಜವಾದಂತ
ಸಂಗಾತಿಗಳಿದ್ದಾರೆ. ಜಾನುವಾರುಗಳು, ಕುರಿ ಮೇಕೆಗಳು, ಅವೆಲ್ಲ ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ. ಸುಮ್ಮನೆ ನೀವೆಲ್ಲ ಒಂದು ತಾಲೂಕಾ ಮಟ್ಟಕ್ಕೆ ಒಂದು ಮೇಲಿನ ಅಂಗಡಿ ತೆಗೆದ್ರೆ ಸಾಲೋದಿಲ್ಲ. MLAಗಳು, ಮಂತ್ರಿಗಳು ಬಂದು ನೀವು ಫೋಟೋ ಸೆಷನ್ ಮಾಡಿ ಬಿಡುಗಡೆ ಮಾಡಿ 4 ಸೂಡು ಹುಲ್ಲು ಇಟ್ಕೊಂಡು ಹುಲ್ಲು ಕೊಟ್ಟಿವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ ಮೇವು ಶೇಖರಣಾ ಕೇಂದ್ರವನ್ನ ಇಡೀ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲೂ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಭೀಕರವಾದಂಥ ಬರಗಾಲ ಇದೆ ಎಲ್ಲ ಕಡೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಮೇವು ಶೇಖರಣಾ ಕೇಂದ್ರವನ್ನು ತೆಗಿಬೇಕು ಅಂತಕ್ಕಂಥ. ಇದರ ಜೊತೆಯಲ್ಲಿ ಕುಡಿಯೋ ನೀರಿಗೆ, ಜಾನುವಾರುಗಳು ಮನುಷ್ಯನಿಗೆ ಕುಡಿಯೋ ನೀರಿಗೋಸ್ಕರವಾಗಿ ಪ್ರತಿ ಗ್ರಾಮ ಪಂಚಾಯತ್ಗೆ, ಪ್ರತಿ ಪುರಸಭೆ, ಪಟ್ಟಣ ಪಂಚಾಯತಿಗಳಿಗೆ, ನಗರಸಭೆಗಳಿಗೆ ರಾಜ್ಯ ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಟ್ಯಾಂಕರ್ ಮುಖಾಂತರ ನೀರು ಕೊಡುವಂತ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನೀರು ಬೇಡ ಅಂತ. ರೈತರ ಪರಿಸ್ಥಿತಿ ಬಹಳ ಹೀನಾಯ ಸ್ಥಿತಿ. ಯಾಕಂದ್ರ 2.5 ತಿಂಗಳಾತು. ಮಾರ್ಚ್ ಏಪ್ರಿಲ್ದಾಗ ಕೂತೀವಿ ನಾವು ಇಲ್ಲಿ. ಬಿಸಿಲು ಆಗಸ್ಟ್ ಇದು ತಂಡ ಹಿಡಿಯಕ್ಕೆ ಚಲೋ ಆಗ್ಬೇಕ ಅಕ್ಟೋಬರ್ಕ. ಈ ಬಿಸಿಲು ಜಾಗ ನೋಡಿದ್ರ ಯಾರಿಗೆ ಎಂತ ತ್ರಾಸ ಐತಿ ಅಂದ್ರ ದನದ ಕರುಗಳಿಗೆ ಕುಡಿಯಾಕ ನೀರಿಲ್ಲ. ನಾವು ರೈತರು ಇವತ್ತು ತೊಗರಿ ಬಿತ್ತಿರ್ಬೋದು, ಹತ್ತಿ ಬಿತ್ತೀವಿ, ಹಲವಾರು ಉಳ್ಳಾಗಡ್ಡಿ ಬಿತ್ತಾರ, ಮೆಣಸಿನ ಗಿಡ ಬಿತ್ತಾರ, ಕಬ್ಬು ಹಾಕೀವಿ. ಮಳೆ ಇಲ್ಲ, ಕಬ್ಬುಗಳು ಮಲ್ಲಿಗೆ ಬರಕತ್ತೇವು. ಬರೀ ನೀರು ಬಿಟ್ರಲ್ಲ, ಪ್ರಕೃತಿಯಲ್ಲಿ ಮಳೆ ಇಲ್ಲಾರಕ ಭೂಮಿಯಲ್ಲಿಲ್ವಾ 70% ನಮ್ಮ ಭಾಗದಾಗ ಕಬ್ಬಿಗೆ ಮಲ್ಲಿಗೆ ಬರಕತ್ತೈತಿ. ನಂದ 10 ಎಕರೆ ಮಣ್ಣು ಹಚ್ಚಿದ ಕಬ್ಬು ಹೋಗ್ಬಿಟ್ರತಿ. ಅಂದ್ರ ಎಂತ ಪರಿಸ್ಥಿತಿ ಐತಿ ಅಂದ್ರ ಇದೇ ರೀತಿ ಆದ್ರ ನಮ್ಮ ರೈತರ ಗೋಳು ಕೇಳೋರು ಯಾರು? ಸರ್ಕಾರದ ಗಮನಕ್ಕೆ ನಾವು ಬಿಜಾಪುರ ಜಿಲ್ಲಾದಿಂದ ಬರಗಾಲ ಪೀಡಿತವಾಗಿ ನಡಳಿ ಸಾಹೇಬರು ಹೇಳಿದ್ದಕ್ಕಾಗಿ ಎಲ್ಲ ರೈತರು ಕೂಡಿದ್ದೇವೆ. ಆದರೆ ನಮಗೆ ಬೆಳೆ ಗತಿ ಇಲ್ಲದಂಗ ಆಗಿ, ಬೀಜಕ್ಕೆ ಗತಿ ಇಲ್ಲದಂಗಾಗಿ ನಮ್ಮ ಹೋರಾಟ ನಡಳಿ ಸಾಹೇಬರೇ ನೀಗಿಸಬೇಕು. ಅದಕ್ಕೆ ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ನನ್ನ ಮಾತಿಗೆ ವಿರಾಮ. ರೈತರಿಗೆ ಹತ್ತಿ ಬಿತ್ತೀವ್ರಿ, ತೊಗರಿ ಬಿತ್ತೀವ್ರಿ, ಅದೇನು ಆ ಊರಿಗೊಂದು ಈ ಊರಿಗೊಂದು ನಾಟದ್ರಿ. ಹತ್ತಿ ತೊಗರಿ ಒಣಗ್ಯದ್ರಿ, ಇಷ್ಟೆಲ್ಲ ಆಗ್ಯದ್ರಿ, ಹಾಳಾಗಿ ಹೋಗ್ಯದ್ರಿ. ನಮಗ ಮಾತಾಡಕ ಬರುದಿಲ್ರಿ. ನನಗೆ ತಿಳಿದಷ್ಟು ನಾ ಮಾತಾಡೀನಿ. ಹತ್ತಿ ಪ್ಯಾಕೆಟ್ ನೋಡ್ರಿ, 800 ಹಂಗೆ ತಂದೀವಿ, 900 ಹಂಗೆ ತಂದೀವಿ. 8 ಎಕರೆ ಹತ್ತಿ ಹಾಕಿವಿ, ಉಳಿದದ್ದು ತೊಗರಿ ಹಾಕಿವಿ. ಪಾಪ ನಮ್ಮ ರೈತರಿಗೆ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಅವ್ರ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಊರು ತಮ್ಮದಡ್ಡಿ ತಾಂಡ. ನಾನು ಒಬ್ಬ ಯುವ ರೈತ. ನಾನು ಹೊಲ ಮನೆ ಮಾಡಕತ್ತಿಂದ ಒಂದು 10 ವರ್ಷ ಆಯಿತು. 10 ವರ್ಷದಾಗ ಅನುಭವ ಏನಾರ ತ್ರಾಸ ಆಗಿತ್ತು ಅಂದ್ರೆ ಕರೆಂಟ್. ಒಂದು 7 ತಾಸು ಘೋಷಣೆ ಮಾಡ್ಯಾರ, ಅದು 7 ತಾಸುಗಳನ್ನು 3 ತಾಸು ಕರೆಕ್ಟಾಗಿ ಹಾಕಲ್ಲ. ಮತ್ತು ನಾನು 20 ಎಕರೆ ಕಬ್ಬು ಮಾಡಿದ್ರಿ. 20 ಎಕರೆ ಒಳಗೆ ನೀರು ಉಳಿಸ್ಬೇಕಂದ್ರೆ ರಗಡಾಗ್ಯದ್ರಿ. ಒಟ್ಟು 7 ತಾಸು ಕರೆಂಟ್ ಒಳಗೆ ಕರೆಕ್ಟ್ 3 ತಾಸು ಕರೆಂಟ್ ಹಾಕಲ್ರಿ. ಅದ್ರೊಳಗೆ ಇದು ಎಲ್ಲಿನೋ ಒಂದು ಗಾಳಿ ಬಿಸಾಕತ್ತದ್ರಿ. ಈ ವರ್ಷ ಬರಗಾಲ ಪೂರ್ತಿ ಬರಾತ್ ಮಾಡ್ರಿ. ಹೋದ ವರ್ಷ ಏನು ಮಾಡಿದ್ದೇವ್ರಿ, 20,000 ಬೆಳೆ ವಿಮಾ ತುಂಬಿದ್ದೇವ್ರಿ. ಅದ್ರೊಳಗೆ 1 ರೂಪಾಯಿನೂ ಬೆಳೆ ವಿಮಾ ಬರಲಿಲ್ಲ. ಅದಕ್ಕಾದ್ರೆ ಹೆಂಗೆ ಮಾಡ್ಬೇಕ್ರಿ? ಆದ್ರೆ ಈ ಶಾಲ ಅದಲ್ರಿ, ಈ ಶಾಲ ಭಾಳ ಡೇಂಜರ್ ಆದ್ರಿ. ಈ ಶಾಲ ಕುರ್ಚಿ ಗುಳಿಸೋ ಮಟ್ಟ ಬಿಡಂಗಿಲ್ರಿ. ರೈತರಂದ್ರೆ ಸರಳ ತಿಳ್ಕೊಬೇಡ್ರಿ. ಭಾಳ ಡೇಂಜರ್ ಅಂದ್ರೆ ಭಾಳ ಡೇಂಜರ್ ಶಾಲ ಆದ್ರಿ. ಆದ್ರೆ ರೈತರಿಗೆ ಬರ ಪರಿಹಾರ ಬರೋದನ್ನ ರೈತರು ಸುಮ್ ಕುಂದ್ರಂಗಿಲ್ಲ.
ನಾನು ಈಗ ಹೊಲದಲ್ಲಿ ನೀರು ಕಟ್ಟಾಕತ್ತಿದ್ದೆ. ಫಂಕ್ಷನ್ ಆದಂತ ಕೇಸಿ ಅಂದ್ರು, ಅದಕ್ಕೆ ನಾನು ಅಲ್ಲೇ ನೀರು ಬಿಟ್ಟು ಈ ಫಂಕ್ಷನ್ಗೆ ಬಂದೀನಿ. ಮೊಬೈಲ್ದಾಗ ಸಾಹೇಬರು ಮಾತಾಡಕತ್ತಿದ್ರು, ಫಂಕ್ಷನ್ ಮಾಡೋ ಹಿಂಗಂತ. ಅಷ್ಟು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ದೆ. ಇನ್ಸ್ಟಾಗ್ರಾಮ್ ನೋಡಿದ್ರೆ ತಾಯಿಕೋಟಿಗೆ ಬಂದಿದ್ದೆ. ಏನಾದ್ರೂ ಸರ್ ಇದು ಫಂಕ್ಷನ್ ತಂದ್ಮೇಲೆ ಹೋರಾಟ ನಡೆದ ಬೆಳೆ ಪರಿಹಾರ ಅಂದ್ರು. ಅದಕ್ಕೆ ಇಲ್ಲಿ ಬಂದು ನೋಡಿದೆ ನಾನು, ಸಾಹೇಬ್ರು ಅಂದ್ರು ಬೆಳೆ ಪರಿಹಾರ ಹಾಕ್ಬೇಕಂತ. ನನ್ನ ಹೆಸರು ಲಕ್ಷ್ಮಣ್ಣ ಹನುಮಪ್ಪ ಬಿಜ್ಜೂರ. ನಮ್ಮದು 40 ಎಕರೆ ಜಮೀನಿತ್ತು. ನಾವು 5 ಮಂದಿ ಅಂತಂಬ್ರು ಬ್ಯಾರೆಯಾಗಿ ಮನುಷ್ಯಾಗಿ 8 ಎಕರೆ ಹೊಲ ಬಂದಾವು. 8 ಎಕರೆ ಹೊಲನೂ ಬಿತ್ತಣಿಕೆ ಮಾಡೀವಿ. ಅವನ್ ಹೆಂಗೆ ಬಿತ್ತಣಿಕೆ ಮಾಡಿದಪ್ಪ ಅಂತಂದ್ರೆ ಮಳಿ ಮೊದಲ ಬರಲಿಲ್ಲ ಅಂದ್ರೆ ಚಲೋ ಇತ್ತು. ಮಳಿ ಬಂದ್ಬಿಟ್ಟು ಅದು ಹೆಂಗೆ ಬಂತಪ್ಪ ಅಂತಂದ್ರೆ ಮುಂದೆ ಕೀರ್ತಿಕ ಮಳಿನ ಆಗ್ಬಿಡ್ತು. ಕೀರ್ತಿಕ ಮಳೆಯಾಗಿಂದ ರೋಣಿ ಮಳೆಗೆ ನಾವು ಬೀಜ ತಯಾರು ಮಾಡ್ಕೊಂಡ್ಬಿಟ್ಟಿವಿ. ರೋಣಿ ಮಳಿ ಒಳಗೆ ನಾವು ಬಿತ್ತಿದೀವಿ. ಮುಂದೆ ಪುಷ್ಯ ಪುನರುಷ್ಯ ಮಳಿ ಆಗ್ಲಿಲ್ಲ. ಪುಷ್ಯ ಪುನರುಷ್ಯ ಮಳಿ ಆಗ್ಲಾರ್ದಕ್ಕೆ ನಮಗೆ ಏನಾಗೈತಪ್ಪ ಅಂತಂದ್ರೆ ಎಲ್ಲ ಪೀಕ್ಗಳು ಒಣಗಿದ್ವು. ಒಂದೊಂದು ಪೀಕಿಗೆ ನಾವು ಕನಿಷ್ಠ 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿವಿ. ಖರ್ಚು ಮಾಡಿ ಮತ್ತು ಸರ್ಕಾರದಿಂದ ನಮಗೆ ಪರಿಹಾರ ಬೇಕಂತ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೀವಿ. ಆ ಸರ್ಕಾರದೊಳಗೂ ಒಂದು ಗದ್ದಲ ನಡೆದೈತಿ. ಹೆಂಗೆ ಗದ್ದಲ ನಡೆದೈತಪ್ಪ ಅಂತಂದ್ರ ಅವ್ರು ರೈತರ ಪರವಾಗಿಲ್ಲ. ಅದೇ ರೀ, ಅದಕ್ಕೆ ನಮಗ ಪರಿಹಾರ ಬೇಕು. ನಮಗ ಈ ಕೂಡಲೇ 1 ಎಕರೆಗೆ 50 ಸಾವಿರ ರೂಪಾಯಿದಂಗೆ ಕೊಟ್ರಪ್ಪ ಅಂತಂದ್ರೆ, ಈಗ ಸಾಹೇಬ್ರು ಹೇಳ್ದಂಗೆ ಒಂದು 25 ಸಾವಿರ ರೂಪಾಯಿ ನಮಗೆ ಕೊಟ್ರಪ್ಪ ಅಂತಂದ್ರೆ ನಾವು ಆ 25 ಸಾವಿರ ರೂಪಾಯಿದಾಗರ ನಾವು ಮುಂದೆ ಈ ಹಿಂಗಾರಿ ಪೀಕಿಗಾರ ಒಂದು ಅನುಕೂಲ ಮಾಡ್ಕೊಂಡಂಗೆ ಆಗತ್ತ. ಆಮೇಲೆ ಅವಾಗೂ ಕೂಡ 25 ಸಾವಿರ ಕೊಡಬೇಕು. ನಾವು ಬ್ಯಾಂಕ್ನಾಗ ಸಾಲ ಮಾಡಿವಿ, ನಮ್ಮ ಸಾಲನೂ ಕೂಡ ಮನ್ನಾ ಮಾಡಬೇಕು. ಅದಕ್ಕೆ ರೈತರ ಬಹಳ ಸಂಕಷ್ಟದೊಳಗದಾನ. ರೈತ ಸಂಕಷ್ಟದೊಳಗದಾನ. ಬರೀ ಇದು ಒಂದೇ ಅಲ್ಲ, ಈಗ ಏನಾಗೈತಿ ಸರ್ಕಾರದೊಳಗೆ ಎಲ್ಲದೂ ನಾವು ಏನು ಹೇಳ್ತೀವಿ, ಒಂದು ಕರೆಂಟಿನ ವಿಷಯ ಆದ್ರೂ ಏನಾಗತ್ತಪ್ಪ ಅಂತಂದ್ರೆ ಕರೆಂಟಿನ ವಿಷಯನೂ ನಮ್ಮ ನೀರಾವರಿ ಮಾಡಿದವ್ರು ನೋಡಿದ್ರು ಒಂದು TC. ಈಗ KV ಒಳಗೆ ನೀವು ಬಂದು ನೋಡ್ರಿ, ಯಾವುದೇ KV ಒಳಗೆ ಹೋದ್ರೆ 25, 30, 50 TC ಸ್ಟಾಕ್ ಬಿದ್ದಾವ. ಹೆಂಗ್ ಸ್ಟಾಕ್ ಬಿದ್ದಾವ? ಸುಟ್ಟು ಸ್ಟಾಕ್ ಬಿದ್ದಾವ. ಚಲೋ ಇದ್ದು ಅಲ್ಲ. ರೈತರಿಗೆ ಸರಿಯಾಗಿ 15 ದಿವಸದ ತನೂ TC ಬರಲಾರಂತ ಪರಿಸ್ಥಿತಿ ಆಗೈತಿ. ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ನಾವು ಇನ್ನೊಂದು ವಿನಂತಿಯನ್ನ ಮಾಡ್ತೀವಿ. ನಾವು ಸರ್ಕಾರ ಕೂಡಲೇ ನಮ್ಮ ದನಿಯನ್ನ ಕೇಳಿ ನೀವು ಅಧಿವೇಶನಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಮಗೆ ಪರಿಹಾರವನ್ನ ಘೋಷಣೆ ಮಾಡಿ ನೀವು DK ಶಿವಕುಮಾರ್ ಅವರು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೋತೀವಿ. ನೇತೃತ್ವವನ್ನು ವಹಿಸಿಕೊಂಡಂತ ನಿಮ್ಮೆಲ್ಲರ ನಾಯಕರು, ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷರಾದಂಥ AS ಪಾಟೀಲ್ರ ನೇತೃತ್ವದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ರೈತ ಮುಖಂಡರೇ ಹಾಗೂ ವೇದಿಕೆ ಮೇಲೆ ಮುಂಭಾಗ ಇರತಕ್ಕಂಥ ಎಲ್ಲ ಮಾಜಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿ ಅದು ಮೊಳಕಲ್ ಮಠ ಐತಿ. ಅಲ್ಲೇ ಹೂ ಆಗೈತಿ, ಎಡ್ಡೆ ಒಂದು ಕಾಯಿ ಆಗೈತೆ, ಅಲ್ಲೇ ಭತ್ತ ಆಗೈತಿ. ಮೆಕ್ಕೆಜೋಳ ಅದು ಇಷ್ಟು ಎತ್ತರಕ್ಕೆ ಬಂದೈತಿ. ಕೆಲವು ಕಡೆ ನಾಟೇ ಇಲ್ಲ. ಹತ್ತಿ ಮೆಕ್ಕೆಜೋಳ ಒಂದು ಹೊಲದಾಗ ಹೋಗಿ ನೋಡ್ರಿ, ಒಂದು ಮೊಳಕಲ್ ಮಠ ಐತಿ, ಒಂದು ಮಳ ಐತಿ, ಒಂದು ಚೋಟ ಐತಿ. ಯಾಕಂದ್ರೆ ಮೊದಲೇ ಮಳೆ ಬಂದಾಗ ಒಂದು ಬೀಜ ನಾಟೈತಿ, ಇನ್ನೊಂದು ಸರಿ ಮಳೆ ಬಂದಾಗ ಇನ್ನೊಂದು ಬೀಜ ನಾಟೈತಿ, ಇನ್ನೊಂದು ಸರಿ ಮಳೆ ಬಂದಾಗ ಇನ್ನೊಂದು ಬೀಜ ನಾಟೈತಿ. ಹೌದಲ್ಲ? ನಾನು ಹೇಳೋದು ಸರಿ ಇದೆ ಅಲ್ವಾ? ಆದರೆ ಅಧಿಕಾರಿಗಳು ನೀವು ರಸ್ತೆ ಮೇಲೆ ಹೋಗುವತ್ತಾಗ ಹೊಲ್ದಾಗ ಹಸಿರು ಕಾಣ್ತೈತ್ರಿ, ಬೆಳಿ ಐತೆ ಅಂತ ಹೇಳಿದ್ರಪ್ಪ ಅಂದ್ರೆ ನಮ್ಮ ರೈತರು ಗೋಣ ಮುರಿದಂಗೆ ಆಗ್ತದೆ. ಹೌದಲ್ವಾ? ವಾಸ್ತವ ಅಧ್ಯಯನ ಸರಿಯಾಗಿ ಆಗ್ಬೇಕು. ಸರ್ಕಾರದ ತೆರಿಗೆ ಹಣದ ಸಂಬಳವನ್ನು ಎಲ್ಲರೂ ಕೂಡ ಪಡಿತೀವಿ. ಸರ್ಕಾರ ಕೊಡದೆ ಹೋದ್ರೆ ಸರ್ಕಾರದ ಕೊಳಪಟ್ಟು ಹಿಡಿದು ನಾವು ಕೇಳ್ತೀವಲ್ಲ, ಅದು ನೀವು ವರದಿ ಸರಿಯಾಗಿ ಕೊಡ್ಬೇಕಲ್ಲ. ಅದಕ್ಕೆ ದಯಮಾಡಿ ಈ ಒಂದು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನಿದೆಯಲ್ಲ, ಇದರಿಂದ ಆಗ್ತಕ್ಕಂಥ ಏನು ತೊಂದರೆಗಳಿದೆ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ವರದಿನಲ್ಲಿ ನಮೂದು ಮಾಡಿ ಕಳಿಸಬೇಕು ಅಂತಕ್ಕಂಥ. ಫ್ಲಡ್ ಬಂದಿತ್ತಾ ಇಲ್ಲ? ಯಾವಾಗ BJP ಸರ್ಕಾರ ಬರ್ತದೆ ಅವಾಗ ಮಳೆ ಜಾಸ್ತಿ ಬರ್ತದೆ.
ಯಾವಾಗ ಕಾಂಗ್ರೆಸ್ ಬರ್ತದ ಅವಾಗ ಬರಗಾಲ ಬೀಳ್ತದೆ. ಹೌದಾ? ಬೇಕಾದ್ರೆ ನೋಡ್ರಿ, ಇತಿಹಾಸ ನೋಡ್ರಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ರಾಜಕೀಯ ಉದ್ದೇಶಕ್ಕೆ ಹೇಳ್ತಿಲ್ಲ. ಗೊತ್ತಿಲ್ಲ ಮಳೆರಾಯ ಯಾಕೆ ಒಪ್ಪಿಸ್ಕೊಳ್ತಾನೆ ಅಂತ ಆತನಿಗೆ ಗೊತ್ತು, ಕಾಂಗ್ರೆಸ್ನವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಫ್ಲಡ್ ಬಂದಾಗ ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಲ್ಲಿ ಡಿ ಸಿ ಕರೆದು ಕೇಳಿದ್ರು, ಹಿಂಗೆ ರೈತರಲ್ಲಿ ಮಾಧ್ಯಮದ ಸ್ನೇಹಿತರು ಓಪನ್ ಆಗಿದ್ರಲ್ಲ ಕೇಳಿದ್ರು, ಏನಪ್ಪ ಪೂರ ಮನೆಗಳು ಬಿದ್ದೋಗಿದೆಲ್ಲ ರೇಟ್ ಪರಿಹಾರ ಕೊಡೋಕ್ಕಾಗುತ್ತೆ ಅಂತ ಕೇಳಿದ್ರು. ಸರ್, NDRF ನಾರ್ಮ್ಸ್ ಪ್ರಕಾರ 95,000 ರೂಪಾಯಿ ಸಂಪೂರ್ಣ ಮನೆ ಬಿದ್ದೋರಿಗೆ ಕೊಡೋಕ್ಕಾಗುತ್ತೆ ರೀ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ತಹಸೀಲ್ದಾರ್ ಮುಖಾಂತರ, ತಾಳಿಕೋಟೆ ತಾಲೂಕು ತಹಸೀಲ್ದಾರ್ ಮುಖಾಂತರ ಮನವಿ. ವಿಷಯ, ರಾಜ್ಯದಲ್ಲೇ ನಿರ್ಮಾಣವಾಗಿರುವ ತೀವ್ರ ಬರ ಪರಿಸ್ಥಿತಿಯನ್ನು ಪರಿಗಣಿಸಿ ರೈತರಿಗೆ ತುರ್ತು ಪರಿಹಾರ ಹಾಗೂ ವಿಶೇಷ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಮನವಿ. ಮಾನ್ಯರೇ, ಕರ್ನಾಟಕ ರಾಜ್ಯದಲ್ಲಿ ಕಾಲಕ್ಕೆ ಸರಿಯಾಗಿ ಎಲ್ಲ ಪ್ರದೇಶಗಳಿಗೆ ಮಳೆಯಾಗದೇ ಇರುವುದರಿಂದ ತೀವ್ರ ಬರ ಪರಿಸ್ಥಿತಿ ಉಂಟಾಗಿದೆ. ವಿಶೇಷವಾಗಿ ತಾಳಿಕೋಟೆ ತಾಲೂಕಿನ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ತೀವ್ರ ಕೊರತೆ ಉಂಟಾಗಿದ್ದು ರೈತರು ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ರೈತರ ಹಿತರಕ್ಷಣೆಯ ದೃಷ್ಟಿಯಿಂದ ಕೆಳಕಂಡ ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ತಂದು ತುರ್ತು ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಪ್ರಮುಖ ಬೇಡಿಕೆಗಳು: ತಾಳಿಕೋಟೆ ತಾಲೂಕಿನ ಬರಪೀಡಿತ ಪ್ರದೇಶವೊಂದು ತಕ್ಷಣವೇ ಘೋಷಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ಮಾಡ್ತೇವೆ. ಪ್ರತಿ ಎಕರೆಗೆ ವಾರ್ಷಿಕ 50,000 ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು. ಇದರ ಮೊದಲ ಕಂತಾಗಿ ಮುಂಗಾರು ಬೆಳೆಗಳಿಗೆ ಪ್ರತಿ ಎಕರೆಗೆ 25,000 ರಾಜ್ಯ ಸರ್ಕಾರ ತಕ್ಷಣ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ರೈತರ ಎಲ್ಲ ಕೃಷಿ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ABG ರಾಮ್ಜಿ ಯೋಜನೆಯನ್ನು ಜಾರಿಗೊಳಿಸಬೇಕು. ರೈತರ ಬೆಳೆ ನಷ್ಟಕ್ಕೆ ಸಂಬಂಧಿಸಿದ ಬೆಳೆ ವಿಮಾ ಯೋಜನೆಯಡಿ ವಿಮಾ ಕಂಪನಿಗಳಿಗೆ ಪಾವತಿಸಬೇಕಾದ ವಿಮಾ ಕಂತುಗಳನ್ನು ಸರ್ಕಾರ ಭರಿಸಬೇಕು. ಜಾನುವಾರುಗಳಿಗೆ ಮೇವು ಬ್ಯಾಂಕ್ಗಳನ್ನು ತೆರೆದು ಅಗತ್ಯ ಮೇವು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಕುಡಿಯುವ ನೀರಿನ ಕೊರತೆ ಉಂಟಾಗುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನಿರಂತರವಾಗಿ ಕುಡಿಯುವ ನೀರು ಪೂರೈಕೆ ಮಾಡಬೇಕು. ರೈತರು ಹಾಗೂ ಗ್ರಾಮೀಣ ಜನತೆ ಹಿತದೃಷ್ಟಿಯಿಂದ ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ತಕ್ಷಣ ಜಾರಿಗೊಳಿಸಿ ಅಗತ್ಯ ಕ್ರಮಗಳು ಕೈಗೊಳ್ಳುವಂತೆ ತಮ್ಮಲ್ಲಿ ಈ ಮುಖಾಂತರ ವಿನಂತಿಸಿಕೊಳ್ಳುತ್ತೇವೆ. ಈ ಒಂದು ಮನವಿಯನ್ನು ನಾನು ಮತ್ತು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಈ ಭಾಗದ ನಮ್ಮ ಹಾಲಣ್ಣ ಬಾಯ್ಲೆ ಅಲ್ಲೇಡ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಬಸನಗೌಡರು, ಸಾಹೇಬಗೌಡರು, ಬುಳ್ಳಾ ಅವರು, ನಮ್ಮೆಲ್ಲ ಮುಖಂಡರುಗಳು ಏನಿದ್ದೀರಿ ಇಲ್ಲಿ, ಸಂಗನಗೌಡರು, ಎಲ್ಲರೂ ಕೂಡ ಸೇರಿ ಈ ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರಿಗೆ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ರೈತರ ಹೋರಾಟಕ್ಕೆ ಈ ವರ್ಷ ಬರದಿಂದ ಸಾಕಷ್ಟು ರೈತರ ಬೆಳೆಗಳಿಗೆ ಹಾನಿಯಾಗಿದ್ದನ್ನು ಹಾನಿಗೆ ಪ್ರಕಾರ ಸರ್ಕಾರದಿಂದ ಪರಿಹಾರಧನ ಅದು ವಿವಿಧ ಬೇಡಿಕೆಗಳ ಬಗ್ಗೆ ಸ್ವೀಕರಿಸಿದ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಯ ಮುಖಾಂತರ ಕರ್ನಾಟಕ ಸರ್ಕಾರಕ್ಕಾಗಿ ಸಲ್ಲಿಸಲಾಗುವುದು.